ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಡೇ 1 ಕಂಪ್ಲೀಟ್ ಮ್ಯಾಥ್ಸ್ ಅನಾಲಿಸಿಸ್ ಅನ್ನ ನಾವು ನೋಡೋಣ. ಓಕೆನಾ? ಸೊ ನೆಕ್ಸ್ಟ್ ಯಾರೆಲ್ಲ ಎಕ್ಸಾಮ್ ಬರೀತಿದ್ರೋ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಇವತ್ತಿನ ಒಂದು 3 ಶಿಫ್ಟ್ಗಳಲ್ಲಿ ಏನೇನು ಕ್ವಶನ್ಸ್ ಬಂದಿದೆ, ರಿಪೀಟೆಡ್ ಬಂದಿದೆಯಾ ಎಲ್ಲಾನು ಸಮೇತ ನಿಮಗೆ 30 ಕ್ವಶನ್ಸ್ ರೂಪದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ನಾವು ನಾಳೆಯಿಂದ ಕಂಪ್ಲೀಟ್ ಅಲ್ಟಿಮೇಟ್ ಕ್ಯಾಲ್ಕುಲೇಷನ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ, ಕಂಪ್ಲೀಟ್ ಫ್ರೀ ಆಗಿ. ಸೊ ಯಾರೆಲ್ಲ ಸ್ಪೀಡ್ ಕಮ್ಮಿ ಇದೆ ಅನ್ನೋರು ದಯವಿಟ್ಟು ಇದನ್ನ ಫಾಲೋ ಮಾಡಿ. 100% ನಿಮಗೆ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಸೊ ನಾನು ಸ್ಕ್ವೇರ್ ಹೇಳಿದ್ರೆ ಸ್ಕ್ವೇರ್ ಮಾತ್ರ ಹೇಳಿ ಬಿಡಲ್ಲ. ಸೊ ಪರ್ಸೆಂಟೇಜಸ್, CI ಕ್ವಶನ್ಸ್ ಹೆಂಗ್ ಯೂಸ್ ಮಾಡೋದು, ಅಡಿಷನ್ ಹೇಳಿದ್ರೆ ಅಡಿಷನ್ ಬಿಡಲ್ಲ. ಸೊ DI ನ ಹೆಂಗ್ ಅಡಿಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ 2 ಡಿಜಿಟ್ 3 ಡಿಜಿಟ್ ಅಂಡ್ ಆಪ್ಷನ್ ಎಲಿಮಿನೇಷನ್ ಎಲ್ಲಾನು ಸಮೇತ ಪ್ರತಿಯೊಂದು ಸಮೇತ 10 days ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಸೆಷನ್. So Arvind spent 75% of his income. His income is increased by 20% and he increased his expenditure by 10%. His savings are ಅಂತ ಕೇಳಿದ್ದಾರೆ. ಓಕೆನಾ? ಫಸ್ಟ್ ಕ್ವಶನ್. ಸೊ ಅರವಿಂದ್ ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ನಮ್ಮೆಲ್ಲರಿಗೂ ಗೊತ್ತು. ಓಕೆನಾ? ಸೊ ಇನ್ಕಮ್ ಏನು 100%. ಸೊ ಎಕ್ಸ್ಪೆಂಡಿಚರ್ ಎಷ್ಟು 75%. ಸೊ ಇನ್ನು ಉಳಿದ್ರದೇನು ನಮಗೆ ಸೇವಿಂಗ್ಸ್ 25%. ಇಷ್ಟ ಆಯಿತು. ಇನ್ಕಮ್ ಎಷ್ಟು ಪರ್ಸೆಂಟ್ ಜಾಸ್ತಿ ಅಂತ ಹೇಳಿದ್ರೆ 20%. ಇಟ್ ಮೀನ್ಸ್ 120 ಆಯಿತು. ಸೊ ಇದು 10% ಮೀನ್ಸ್ 7.5. 75 ಪ್ಲಸ್ 7.5 ಎಷ್ಟು 82.5 ಅಲ್ವಾ? ಸೊ 120 82.5 ಹೋದ್ರೆ ಎಷ್ಟು 37.5. ಓಕೆ, ಎಷ್ಟು ಜಾಸ್ತಿ ಇದೆ 12.5. ಎಷ್ಟಕ್ಕೆ 25 ಪರ್ಸೆಂಟೇಜ್ ಬೇಕಂದ್ರೆ ಇಂಟು. ಓಕೆನಾ? 1 ಜಾ 12.5 ಇಂಟು 4 ಎಷ್ಟು 50%. ಓಕೆನಾ? 12.5 ಇಂಟು 4 ಎಷ್ಟು 50%. ಇಷ್ಟೇ. ಓಕೆ, ಸೊ ನಮಗೆ ಖುಷಿ ಏನಂದ್ರೆ ಎಲ್ಲನೂ ಸಮೇತ ಆಲ್ಮೋಸ್ಟ್ 22 to 23 ಕ್ವಶನ್ಸ್ ನಾವು ಮಾಡಿರೋ ಟಾಪಿಕ್ ಅಲ್ಲೇ ಎಲ್ಲನೂ ಕವರ್ ಆಗಿದೆ. ಓಕೆನಾ? ಸೊ ವಾಟ್ ವಿಲ್ ಬಿ ದ ಡಿಫರೆನ್ಸ್ ಇನ್ ಪಾಪ್ಯುಲೇಷನ್ 3 years ago and 2 years ago of a town whose current population is 1,90,000 and which is increased at a rate of 25% every year. ಓಕೆ, ಸೊ 2 years 25% ಮೀನ್ಸ್ ವಾಟ್ ಅಲ್ವಾ? ಸೊ 1,90,000 ಇದಾರಂತೆ, ಪ್ರತಿ ವರ್ಷ 25% ಹೆಚ್ಚಾಗ್ತಾ ಇರುತ್ತೆ. ಹಾಗಾದ್ರೆ 3 ವರ್ಷಗಳ ಹಿಂದೆ ಎಷ್ಟಿದ್ರು ಅಂತ, 3 ವರ್ಷಗಳ ಹಿಂದೆ ಮತ್ತು 2 ವರ್ಷಗಳ ಹಿಂದೆ ಜನಸಂಖ್ಯೆ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಓಕೆ, ಸೊ 25% ಮೀನ್ಸ್ ವಾಟ್ 1/4 ಅಲ್ವಾ? 4 ಇದ್ದಿದ್ದೇನಾಯ್ತು, ಇಲ್ಲಿ 4 ಇದ್ದಿದ್ದೇನಾಯ್ತು, 2 ಇಯರ್ಸ್ಗಾದ್ರೆ ಎಷ್ಟು 16, 2 ಇಯರ್ಸ್ಗಾದ್ರೆ ಎಷ್ಟು 25, 3 ಇಯರ್ಸ್ಗಾದ್ರೆ ಇಟ್ ಮೀನ್ಸ್ 2 ಇಯರ್ಸ್ ಮೀನ್ಸ್ ಸ್ಕ್ವೇರ್, 3 ಇಯರ್ಸ್ ಮೀನ್ಸ್ ಏನ. ಸೊ 4 ಕ್ಯೂಬ್ ಎಷ್ಟು 64, 5 ಕ್ಯೂಬ್ ಎಷ್ಟು 120. ಓಕೆ, ಸೊ ನಾವು ಇದನ್ನ ಈಕ್ವಲ್ ಮಾಡಿದ್ವಿ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಟು 5 ಮಾಡಿದ್ರೆ ಎಷ್ಟಾಯ್ತು 8. ಓಕೆನಾ? ಡಿಫ್ರೆನ್ಸ್ ಎಷ್ಟಾಯ್ತು 60. ಸೊ ಡಿಫ್ರೆನ್ಸ್ ನಮ್ಗೆ ಎಷ್ಟಾಯ್ತು 16. ಓಕೆನಾ? ಸೊ ಹಿಂಗ್ ಬೇಕಾದ್ರೂ ಮಾಡಿ. ಆರ್ ಇಲ್ಲಿ 16 1 ಜಾ 16 4 ಜಾ ನಾವೇನು ಮಾಡಲ್ಲ. 16 ಮೀನ್ಸ್ ವಾಟ್ 4 ಇಂಟು 4 ಆರ್ 8 ಇಂಟು 2 ಮಲ್ಟಿಪಲ್ ಚೆಕ್ ಮಾಡಿ ನೋಡೋಣ. 8 ಮಲ್ಟಿಪಲ್ ಚೆಕ್ ಮಾಡಿ ನೋಡೋಣ. ಸೊ 8 ಮಲ್ಟಿಪಲ್ ಮೀನ್ಸ್ ಲಾಸ್ಟಲ್ಲಿ ನಮ್ಗೆ ಏನು ಬರಬೇಕು 8ನ ಡಿವಿಸಬಲ್ ಆಗಿರಬೇಕು, ಲಾಸ್ಟ್ 3 ಡಿಜಿಟ್. ಓಕೆನಾ? ಸೊ 770 320 ಎಸ್ 8 4 ಜಾ 32 ಇದು ಹೋಗುತ್ತೆ. 670 ಹೋಗಲ್ಲ, 640 ಹೋಗುತ್ತೆ, 570 ಹೋಗಲ್ಲ, 560 ಹೋಗುತ್ತೆ. ಸೊ ಹಾಗಾಗಿ ನಮ್ಗೆ ಉಳಿದಿರೋದೇನು ಒಂದೇ ಆಪ್ಷನ್ ಇಸ್ 24320. ಓಕೆನಾ? 24320. ಇಲ್ಲ ನಿಮಗೆ ಬೇಕು ಅಂದರೆ 4ದು 2 ಇಯರ್ಸ್ದು ಫೈಂಡ್ ಔಟ್ ಮಾಡಿ, 3 ಇಯರ್ಸ್ದು ಫೈಂಡ್ ಔಟ್ ಮಾಡಿ, ಅದರ ಡಿಫ್ರೆನ್ಸ್ ನೋಡಿ ನಮ್ಗೆ ಏನು ಬರುತ್ತೆ 2432. ಸಿಂಪಲ್. ಓಕೆನಾ? ಸೊ ಎಲ್ಲ ಕ್ವಶನ್ಸು ಸಮೇತ 20 to 21 ಕ್ವಶನ್ಸು ಯೂನಿಟ್ ಡಿಜಿಟ್ ಆಪ್ಷನ್ ಎಲಿಮಿನೇಷನ್ ಎಲ್ಲ ಸಮೇತ ಸ್ಪೀಡ್ ಕ್ಯಾಲ್ಕುಲೇಷನ್ ನಾವು ಮುಗಿಸುವಂಥ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಕ್ವಶನ್ ಪೇಪರ್ ಯಾವ ಥರ ಇದೆ ಅಂದರೆ ನಮಗೆ GK GS ಬಂದ್ಬಿಟ್ಟು ಅಂದರೆ ರಿಪೀಟರ್ಸ್ ಏನಿದ್ದೀರಾ ಅವ್ರಿಗೆ ಈಸಿ ಟು ಮಾಡ್ರೇಟ್ ಇದೆ. ಇಟ್ ಮೀನ್ಸ್ ಈಸಿ ಟು ಮೀಡಿಯಮ್ ಇದೆ. ಯಾರೆಲ್ಲ ಫಸ್ಟ್ ಟೈಮ್ ಹಿಂಗೆ ಬರೀತಿದ್ರಲ್ವ ಅವ್ರಿಗೆ ಸ್ವಲ್ಪ ಮಾಡ್ರೇಟ್ ಅನಿಸಿರ್ಬೋದು, ತೊಂದರೆ ಇಲ್ಲ. ಓಕೆನಾ? ಸೊ ಇನ್ನು ಉಳಿದಿರುವಂಥ ಡೇಸಲ್ಲಿ ಇದೇ ಪ್ಯಾಟರ್ನ್ನೇ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಫಾಲೋ ಮಾಡಿ ತೊಂದರೆ. ಓಕೆನಾ? So the length of each of the two equal sides of an isosceles triangle is 89 centimeter each and the length of its base is 78 centimeter. The area of the triangle is ಅಂತ ಹೇಳಿದ್ರು. ಒಂದು ಸಮವಿದ್ಬಾಹು ತ್ರಿಭುಜದ ಎರಡು ಸಮಭುಜಗಳು ಪ್ರತಿಯೊಂದು ಮೀನ್ಸ್ ಒಂದು ಐಸೋಸೆಲಸ್ ಟ್ರಯಾಂಗಲ್ ಅಲ್ವಾ? ಇದೇನಿದು ಐಸೋಸೆಲಸ್ ಟ್ರಯಾಂಗಲ್ ಅನ್ಕೊಳ್ಳಿ.
ಐಸೋಸೆಲೆಸ್ ಟ್ರಯಾಂಗಲ್ ಏನಾಗಿರುತ್ತೆ, 2 ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಸೊ ಅವ್ರು ಈಕ್ವಲ್ ಸೈಡ್ ಕೊಟ್ಟಿದ್ದಾರೆ ಎಷ್ಟು, 80, ಓಕೆನಾ. ಆ್ಯಂಡ್ ದ ಲೆಂತ್ ಆಫ್ ದ ಬೇಸ್ ಎಷ್ಟಂತೆ, 70. ದ ಏರಿಯಾ ಆಫ್ ದ ಟ್ರಯಾಂಗಲ್ ಕೇಳಿದ್ದಾರೆ. ಸೊ ನಾವಿಲ್ಲಿ ಪರ್ಪೆಂಡಿಕ್ಯುಲರ್ ಮಾಡಿಬಿಟ್ರೆ ಈಗ ಎಷ್ಟಾಯಿತು, ಇದು 39 ಆಯಿತು, ಇದು ಸಮೇತ 39 ಆಯಿತು. ಸೊ 39, 89 ಯಾವುದಾದ್ರೂ ಟ್ರಿಪ್ಲೆಟ್ ಇದೆಯಾ, ಆರ್ ನಮಗೆ ಹೈಟ್ ಬೇಕಂದ್ರೆ ಅಲ್ವಾ, ಹೈಟ್ ಬೇಕಂದ್ರೆ 89 ಸ್ಕ್ವೇರ್ ಮೈನಸ್ 39 ಸ್ಕ್ವೇರ್ ಮಾಡಿದ್ರೆ ನಮಗೆ ಸಿಗುತ್ತೆ, ಓಕೆನಾ. ಇಲ್ವಾ ನಮಗೆ ಟ್ರಿಪ್ಲೆಟ್ ಗೊತ್ತಿದ್ರೆ ಟ್ರಿಪ್ಲೆಟ್ ಏನು, 39, 39, 80 ಆ್ಯಂಡ್ 89 ಒಂದು ಟ್ರಿಪ್ಲೆಟ್ ಅಲ್ವೇನಪ್ಪ. ಸೊ ಹಾಗಾದ್ರಲ್ಲಿ ಎಷ್ಟು ಬರುತ್ತೆ, 80. ಎಷ್ಟು ಬರುತ್ತೆ, 8. ಅವ್ರು ಏರಿಯಾ ಕೇಳಿದ್ದಾರೆ, ಏರಿಯಾ ಮೀನ್ಸ್ ಆಫ್ ಇಂಟು ಬೇಸ್ ಎಷ್ಟು, 8, ಹೈಟ್ ಎಷ್ಟು, ಓಕೆನಾ. 2 1s 2 40s, ಓಕೆ. ಒಂದು 0 ಬರಬೇಕು ಲಾಸ್ಟಲ್ಲಿ, ಓಕೆನಾ. ಒಂದೇ ಆಪ್ಷನ್ ಲಾಸ್ಟಲ್ಲಿ 0 ಬರುವಂಥದ್ದು, ನಾವು ಚೆಕ್ ಮಾಡೋ ಅವಶ್ಯಕತೆನೂ ಇಲ್ಲ. 78 ಇಂಟು 4 ಮಾಡಿದ್ವಿ ಅಂದ್ಕೊಳ್ಳಿ, 4 8 ಎಷ್ಟು, 32, ಸೆಕೆಂಡ್ ಡಿಜಿಟು 2 ಬರಬೇಕು, ಇಷ್ಟೇ ಸಿಂಪಲ್, ಓಕೆನಾ. ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ಕ್ವಶನ್ಸ್ ಕ್ಯಾಲ್ಕುಲೇಟ್ ಇದ್ದಾವೆ, ಬಟ್ ಮಾಡ್ಬೋದು, ಓಕೆ. ದ ರೇಡಿಯಸ್ ಆಫ್ ದ ಬೇಸ್ ಆ್ಯಂಡ್ ದ ಹೈಟ್ ಆಫ್ ಎ ಕ್ಲೋಸ್ಡ್ ಸಿಲಿಂಡರ್ ಆರ್ ಇನ್ ದ ರೇಷಿಯೋ 1:3. ಫೈಂಡ್ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಇಫ್ ಇಟ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಈಸ್ 924 ಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಮುಚ್ಚಿನ ಸಿಲಿಂಡರ್ನ ಆಧಾರದ ಅರ್ಧ ವ್ಯಾಸ ಮತ್ತು ಎತ್ತರದ ಅನುಪಾತ 1:3 ಇದೆ, ಓಕೆ. ಅದರ ವಕ್ರ ಮೇಲ್ಮೈ ಪ್ರದೇಶ 924 ಮೀಟರ್ ಸ್ಕ್ವೇರ್ ಆಗಿದೆ. ಆದರೆ ಒಟ್ಟು ಮೇಲ್ಮೈ ಪ್ರದೇಶವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಿಮ್ಗೆ ಇನ್ನೊಂದು ತಿಳಿಸ್ಕೊಡ್ತೀನಿ. ಜಾಸ್ತಿ ಕ್ವಶನ್ಸ್ ಬಂದಿರೋದು ಅರ್ಥಮೆಟಿಕ್ಕಿಂದ, ಓಕೆನಾ. ಸೊ ಅರ್ಥಮೆಟಿಕ್ಗೆ ಪ್ರಿಯಾರಿಟಿ ಕೊಡಿ ಜಾಸ್ತಿ. ಸೊ ಅಡ್ವಾನ್ಸ್ ಮ್ಯಾಥ್ಸ್ ಬಂದಿಲ್ಲ ಅಂತ ಹೇಳ್ತಿಲ್ಲ. ಸೊ ಇದು 20 to 21 ಕ್ವಶನ್ಸ್ ಬಂದಿದೆ, ಅಡ್ವಾನ್ಸ್ ಮ್ಯಾಥ್ಸ್ 9 ಕ್ವಶನ್ಸ್ ಬಂದಿದೆ. ಹಾಗೆ ಅರ್ಥಮೆಟಿಕ್ಕನ್ನೇ ಜಾಸ್ತಿ ಮಾಡಿ ಸಮೇತ. ಪ್ರಾಫಿಟ್ ಲಾಸು ತುಂಬ ಕ್ವಶನ್ಸ್ ಕೇಳ್ತಾರೆ, ಓಕೆನಾ. ಮತ್ತು ಆಲ್ಜಿಬ್ರೆಯಿಂದ 2 ಕ್ವಶನ್, ಮೀಡಿಯನ್ನಿಂದ 1 ಕ್ವಶನ್, ಎಲ್ಲನೂ ಮಿಕ್ಸ್ ಇರುತ್ತೆ. ಆವ್ರೇಜಿಂದ 1 ಕ್ವಶನ್, ಎಲ್ಲನೂ ಕ್ವಶನ್ಸ್ ಕೇಳಿದ್ದಾರೆ. ನನಗೆ ಎಷ್ಟು ಸಿಕ್ಕಿದೆಯೋ ನಾನು ನಿಮಗೆ ಅಷ್ಟು ಮಾಡಿಸ್ತಾ ಇದ್ದೀನಿ, ಓಕೆನಾ. ಸೊ ದ ರೇಡಿಯಸ್ ಆಫ್ ದ ಬೇಸ್ ಅಂಡ್ ದ ಹೈಟ್ ಆಫ್ ದ ಕ್ಲೋಸ್ಡ್ ಸಿಲಿಂಡರ್ ಅಂದರೆ 1:3. ರೇಡಿಯಸ್ ಟು ಹೈಟ್ ಎಷ್ಟು, 1:3. ಫೈಂಡ್ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ. ಇವೆಲ್ಲ CSA 924 ಮೀಟರ್ ಅದು. CSA ಎಷ್ಟಾಗುತ್ತೆ, 2πRh ಅಲ್ವಾ. ಸೊ CSA ಕೊಟ್ಟಿದ್ದಾರೆ ಎಷ್ಟು, 920. 2 ಇಂಟು ಪೈ ಮೀನ್ಸ್ 22/7, ಇದು 1x, ಇದು 3x, ಓಕೆನಾ. ಸೊ ಆರ್ ಎಷ್ಟು 1, ಅದು ಓಕೆ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ, ಇಲ್ಲಾಂದರೆ ಬಿಡಿ. 1 ಇಂಟು 1 ಇಂಟು ಕೊಟ್ಟರೆ ನಂಬರ್ ಆಗುತ್ತಲ್ವ. ಸೊ ಹೆಚ್ಚೆಷ್ಟು, ಓಕೆನಾ. 22 1 22 4 ಎಷ್ಟಪ್ಪ, 8. ರಿಮೈನಿಂಗ್ ಎಷ್ಟು ಉಳಿತು, 4, 44 ಅಲ್ವಾ. ಇಂಟು, ಓಕೆನಾ. ನೆಕ್ಸ್ಟು 3 ಇಂಟು 2 ಎಷ್ಟು, 6, 6 1 6 7, ಓಕೆನಾ. ಸೊ ಇಲ್ಲಿಂದ ನಮ್ಗೆ ಏನು ಉಳಿತು, x ಸ್ಕ್ವೇರ್. ಇಲ್ಲಿಂದ ಏನು ಉಳಿತು, 1 7 1 7 7 ಸ್ಕ್ವೇರ್. ಹಾಗಾದರೆ x = ಎಷ್ಟಾಯಿತು, 7 ಅಲ್ವಾ. ಸೊ ಈಗ ಏನು ಕೇಳಿದ್ದಾರೆ, 6 7 ಆಗುತ್ತೆ. ಹಾಗಾದರೆ ಎಷ್ಟಾಗುತ್ತೆ, 21. ಇಟ್ ಮೀನ್ಸ್ 1:3 ಅಲ್ಲಿ ಇದೆಯಲ್ವಾ. ಸೊ ಇಷ್ಟಾಗುತ್ತೆ. ಮತ್ತು ಇವಾಗ ಏನು ಕೇಳಿದ್ದಾರೆ, ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, 2πr ಆಫ್ r ಪ್ಲಸ್ 2 ಇಂಟು 22/7 ಇಂಟು h ಎಷ್ಟು ಬಂತು, r ಎಷ್ಟು ಬಂತು, 7, r ಎಷ್ಟು 7 ಪ್ಲಸ್ h ಎಷ್ಟು 20, ಓಕೆನಾ. 7 7 ಕ್ಯಾನ್ಸಲ್, 44 ಇಂಟು 28 ನಮಗೆ ಅಲ್ವಾ. ಸೊ 8 4 ಎಷ್ಟು 32, ಲಾಸ್ಟಲ್ಲಿ 2 ಬರಬೇಕು ಅಲ್ವಾ. ಸೊ 2 ಆಪ್ಷನ್ ಇದೆ, ಇಲ್ಲ ಇಲ್ಲಿ 44 ಇದೆ ಅಲ್ವಾ. ಇದನ್ನು 11 ಇಂಟು 4 ಇಂಟು 7 ಇಂಟು 4 ಅಂತ ಬರ್ಕೋಬೋದಾ. ನಾವು 11 ಮಲ್ಟಿಪಲ್ ಚೆಕ್ ಮಾಡೋಣ ಉಳಿದಿರುವಂಥ ಆಪ್ಷನಲ್ಲಿ, ಓಕೆನಾ. 2 5 ಎಷ್ಟು 7, 7ಅಲ್ಲಿ 2 ಹೋದರೆ ಎಷ್ಟು 5, ಇದು ಹೋಗಲ್ಲ, ಓಕೆನಾ. ಸೊ ನೆಕ್ಸ್ಟು 2 2 ಎಷ್ಟು 4, 3 1 ಎಷ್ಟು 4. ಸೊ 4ಅಲ್ಲಿ 4 ಹೋದರೆ 0, ಹಾಗಾಗಿ ಈ ಸಂಖ್ಯೆ ಹೋಗುತ್ತೆ ಅಲ್ವಾ, ಈ ಸಂಖ್ಯೆ ಹೋಗುತ್ತೆ. ಹಾಗಾಗಿ ಆನ್ಸರ್ ಎಷ್ಟು ನಮಗೆ 1 2 3 2 1 2 3 2, ಓಕೆನಾ. ಸೊ ಸ್ವಲ್ಪ ಆಪ್ಷನ್ಸ್ ಮಿಸ್ ಆಗಿರ್ಬೋದು. ಎಕ್ಸಾಕ್ಟ್ ಕ್ವಶನ್ ನಾನು ಅಂತ ಹೇಳ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಇದೆ, ಓಕೆನಾ. ಎಕ್ಸಾಕ್ಟ್ ಕ್ವಶನ್ಸ್ ನನಗೆ ಸಿಕ್ಕಿಲ್ಲ, ಓಕೆನಾ. ಸೊ ಸಿಂಪ್ಲಿಫೈ ದ ಫಾಲೋಯಿಂಗ್ 4.35, ಇಟ್ ಮೀನ್ಸ್ ಅಲ್ವಾ ಇಷ್ಟು ಕೊಟ್ಟಿದ್ದಾರೆ, ನಾವು ಫೈಂಡ್ ಔಟ್ ಮಾಡಬೇಕು ಕೆಳಗಿನದೆಲ್ಲ ಸರ್. ಸೊ ಈಸಿ ಅಲ್ವಾ.
ಸೊ 4.35 ಇಂಟು 4.35 ಇದು ಯಾವ ರೂಪದಲ್ಲಿದೆ? ಎ ಸ್ಕ್ವೇರಲ್ಲಿದೆ. ಇದು 2.67 ಇಂಟು 2.67 ಇದಾಗಿದೆ ಬಿ ಸ್ಕ್ವೇರ್, ಅಂದರೆ ಮೈನಸ್ ಸೆಂಟ್ರಲ್ ಸಿಂಬಲ್ ಇದೆ ಅಲ್ವಾ? ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 1.68 ಇದೆ ಅಲ್ವಾ? ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ 4.35 ಪ್ಲಸ್ 2.67 ಎಷ್ಟಾಯಿತು? 12 1 ಕ್ಯಾರಿ 10 ಆಯಿತು 1 7.12 7.02 ಇಂಟು 4.35 ಅಲ್ಲಿ 2.67 ಹೋದರೆ 15 7 ಹೋದರೆ 8 1 ಕ್ಯಾರಿ ಸರಿ ಮೈನಸ್ ಮಾಡ್ತಿದ್ರು. 15 7 ಹೋದರೆ 8 12 6 ಹೋದರೆ 6 3 2 ಹೋದರೆ 1.6 ಡಿವೈಡೆಡ್ ಬೈ 1. ಓಕೆನಾ? ಸೊ 1.68 ಹೋಯಿತು. ನಮ್ಗೆ ಉಳಿದಿರೋದೇನಿನ್ನ 7.02 ಉಳಿದಿರೋದೇನು 7.02. ಓಕೆನಾ? ಸೊ ಯಾರು ಸಮೇತ ಮಾಡ್ತಿಲ್ಲಲ್ವಾ? ಸೊ ನಾನು ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ NTPCಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ನನಗೊಂದು ಮೋಟಿವೇಶನ್. 2 successive discounts of 40% and 60% on a deal are equivalent to single discount of. ಒಂದು ವ್ಯವಹಾರದಲ್ಲಿ ಕ್ರಮವಾಗಿ 40% ಮತ್ತು 60% ರಿಯಾಯಿತಿಗಳನ್ನು ನೀಡಿದರೆ ಅದು ಒಂದೇ ರಿಯಾಯಿತಿಯಾಗಿ ಎಷ್ಟು ಶೇಕಡಕ್ಕೆ ಸಮವಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಸೊ ಡಿಸ್ಕೌಂಟ್ ಏನಪ್ಪ? 2 years ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಬೈ 100 ಅಲ್ವಾ? ಸೊ ಎ ಪ್ಲಸ್ ಬಿ 40 ಪ್ಲಸ್ 60 ಎಷ್ಟಾಯ್ತು ನಮಗೆ? 100 ಮೈನಸ್. ಸೊ 40 ಇಂಟು 60 ಬೈ 100 0 0 0 0 ಕ್ಯಾನ್ಸಲ್. 100 ಮೈನಸ್ 4 ಇಂಟು 6 ಎಷ್ಟು? 24. ಸೊ 100ರಲ್ಲಿ 24 ಹೋದರೆ ನಮ್ಗೆ ಎಷ್ಟು? 76%. ಓಕೆನಾ? 100ರಲ್ಲಿ 24 ಹೋದರೆ ನಮ್ಗೆ ಎಷ್ಟು ಸಿಗುತ್ತೆ? 76%. ಓಕೆ. So if the 6-digit number N09482 is divisible by 11, which of the following options can give the possible sign relation between M and N? 6 ಅಂಕೆಗಳ ಸಂಖ್ಯೆ N09M8 ಅನ್ನು 11ರಿಂದ ಭಾಗಿಸಬಹುದಾದರೆ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು M ಮತ್ತು N ನಡುವೆ ಇರುವ ಸಾಧ್ಯವಾದ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಮಾಡೋಣ. ಇದು ಎಷ್ಟಾಯಿತು? 2 ಎಷ್ಟಾಯಿತು? 2 ಪ್ಲಸ್ M ಆಯಿತು ಅಲ್ವಾ? ಮೈನಸ್ ಎಷ್ಟಾಯಿತು? 17 ಪ್ಲಸ್ M ಇಸ್ ಈಕ್ವಲ್ ಟು 0 ಆರ್ 11 ಬರಬೇಕು. ಓಕೆ, ಇದೆಷ್ಟಾಯಿತು? M ಮೈನಸ್ N ಇಸ್ ಈಕ್ವಲ್ ಟು 15 11 ಹೋದ್ರೆ ಎಷ್ಟಪ್ಪ? 15 11 ಹೋದ್ರೆ ಎಷ್ಟು? 4. ಹಾಗಾಗಿ ಎಷ್ಟಿದೆ? ಎಷ್ಟು ಪಾಸಿಬಲ್ಸ್ ಇದೆ? 4 ಪಾಸಿಬಲ್ಸ್ ಇದೆ. ಇದು ಅರ್ಥ ಆಯ್ತಾ? ಇದು -15 ಆಗುತ್ತೆ ಕಣ್ರಿ, -15 ಆಗುತ್ತೆ. ಸೊ -15 11 ಹೋದ್ರೆ ಎಷ್ಟು ರೀ? ಓಕೆನಾ? ಸೊ ಮೈನಸ್ ಓಕೆ ಮೈನಸ್ N ಬರ್ಕೊಂಡ್ರು ಅದೇ ಬರುತ್ತೆ. 2 trains traveling in the same direction at 40 km/h and 22 km/h cross each other completely in 1 minute. If the length of the first train is 125 meters, what is the length of the second train ಅಂತ ಕೇಳಿದ್ದಾರೆ. ಒಂದೇ ದಿಕ್ಕಿನಲ್ಲಿ 40 km/h ಮತ್ತು 22 km/h ವೇಗದಲ್ಲಿ ಸಾಗು 2 ಟ್ರೈನ್ಗಳು ಓಕೆನಾ 1 ನಿಮಿಷದಲ್ಲಿ ಸಂಪೂರ್ಣವಾಗಿ ಒಂದನ್ನೊಂದು ದಾಡುತ್ತೆ. ಅಂದರೆ ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರ್ತಾರೆ. ಓಕೆನಾ? ಸೇಮ್ ಡೈರೆಕ್ಷನ್, ಸೇಮ್ ಡೈರೆಕ್ಷನ್ ಓಕೆ ದಾಡುತ್ತಂತೆ. ಮೊದಲ ರೈಲಿನ ಉದ್ದ 125 ಮೀಟರ್ ಆಗುತ್ತೆ. ಎರಡನೇ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ 40 22 ನಮ್ಮೆಲ್ಲರಿಗೂ ಗೊತ್ತು. ಸೇಮ್ ಡೈರೆಕ್ಷನ್ ಬಂದರೆ ಏನು ಮಾಡಬೇಕು ನಾವು? ಮೈನಸ್. ಓಕೆ, ಇಲ್ಲಿ ಎಷ್ಟು ಸಿಕ್ತು ನಮಗೆ? 18 km/h ಸಿಕ್ತು ನಮಗೆ 18 km/h. ಸೊ ಬಟ್ ಕೊಟ್ಟಿರೋದೇನು? ಮೀಟರ್ ಅಲ್ವಾ? ಸೊ ನಾವು ಏನು ಕನ್ವರ್ಟ್ ಮಾಡಬೇಕು? ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. 18 km/h ಅಂದರೆ ನಮಗೆ ಮೀಟರ್ ಪರ್ ಸೆಕೆಂಡಲ್ಲಿ ಎಷ್ಟು? 5 ಮೀಟರ್ ಪರ್ ಸೆಕೆಂಡ್. ಓಕೆನಾ? ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಓಕೆನಾ? ಸ್ಪೀಡ್ ಸಿಕ್ತು 5 ಮೀಟರ್ ಪರ್ ಸೆಕೆಂಡ್. ಟೈಮು 1 ನಿಮಿಷ ಕೊಟ್ಟವ್ರೆ. ನಾವು 1 ನಿಮಿಷ ಮಾಡೋಕ್ಕಾಗುತ್ತಾ? ಯಾಕೆ ಹೇಳಿ? ನಮ್ಗೆ ಮೀಟರ್ ಪರ್ ಸೆಕೆಂಡಲ್ಲಿ ಬೇಕು. 1 ನಿಮಿಷ ಅಂದರೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಏನಪ್ಪ? ಇಲ್ಲಿ ಏನಾಯ್ತು? D1 ಪ್ಲಸ್ D2 ಆರ್ ಟ್ರೈನ್ 1 ಪ್ಲಸ್ ಟ್ರೈನ್ 2 ಏನಾದರೂ ಬರ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಸೊ ಇದು ಕೊಟ್ಟಿದ್ದಾರೆ ಎಷ್ಟು? 125. ಓಕೆನಾ?
ಸೊ 60 × 5 ಎಷ್ಟು 300. ಸೊ 300 ಅಲ್ಲಿ 125 ಅಂದ್ರೆ ಇನ್ನೆಷ್ಟು 175. ಹಾಗಾದ್ರೆ ಎರಡನೇ ಟ್ರೈನ್ ಲೆಂತ್ ಎಷ್ಟು 175. ಎರಡನೇ ಟ್ರೈನ್ ಲೆಂತ್ ಎಷ್ಟು 175. ಓಕೆನಾ. So triangle MNP is similar to triangle DEF. The area of the triangle MNP is 1024 centimeter and the area of the triangle DEF is 144 centimeter. Where if the longest side of triangle MNP is 60, what is the longest side of a triangle DEF? ನೋಡಿ ಮೆನ್ಸುರೇಷನ್ ಇಂದ 2 ಕ್ವಶನ್ಸ್ ಕನ್ಫರ್ಮ್. ಸೊ ಜಿಯೋಮೆಟ್ರಿ 1, ಟ್ರಿಗ್ನಾಮೆಟ್ರಿ ಆರ್ ಹೈಟ್ ಅಂಡ್ ಡಿಸ್ಟೆನ್ಸ್ 1, ಆಲ್ಜಿಬ್ರಾ 2, ಮೀನ್ ಮೀಡಿಯನ್ 1. ಇಷ್ಟು ಅಂಡ್ ನಂಬರ್ ಸಿಸ್ಟಮ್ 1 or 2. ಇಷ್ಟು ಅಡ್ವಾನ್ಸ್ ಮ್ಯಾಥ್ಸ್ ಇಂದ ಬರ್ತಿದೆ. ಅದರಲ್ಲೂ ಸಮೇತ ಸಿಮಿಲರು ಮತ್ತೆ ಸಿಲಿಂಡರ್ದು ಜಾಸ್ತಿ ಕೇಳಿದ್ದಾರೆ ಇವತ್ತಿಗೆ, ನಾಳೆ ಬೇರೆದು ಕೇಳ್ಬೋದು. ಹಾಗಾಗಿ ಎಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಸೊ ಒಂದು ಕ್ವಶನ್ ಸಮೇತ ಬಿಡಂಗಿಲ್ಲ. ಓಕೆನಾ. ಮಾಡೋಣ. ಸಿಮಿಲರ್ ಟ್ರಯಾಂಗಲ್ಸ್ ಯಾವ್ಯಾವು MNP ಅಂದ್ರೆ ಇದೊಂದು ಟ್ರಯಾಂಗಲು, ಇದೇನಪ್ಪ MNP. ಇನ್ನೊಂದು ಟ್ರಯಾಂಗಲು DEF. ಒಂದು ಚಿಕ್ಕದಿದೆ ಒಂದು ದೊಡ್ಡದಿದೆ ಅಂತ ಅನ್ಕೋಕೆ. ಓಕೆನಾ. DEF. ಸೊ ಏರಿಯಾ ಆಫ್ ಟ್ರಯಾಂಗಲ್ MNP ಎಷ್ಟು 1024 ಏರಿಯಾ. ಅಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ DEF ಇದೆಷ್ಟು 144 ಸೆಂಟಿಮೀಟರ್ ಸ್ಕ್ವೇರ್. ಓಕೆ. ಸೊ ನಮ್ಗೆ ಇಲ್ಲಿ ಲಾಂಗೆಸ್ಟ್ ಸೈಡ್ನ ಫೈಂಡ್ ಔಟ್ ಮಾಡಬೇಕು, ನಮ್ಗೆ ಗೊತ್ತಿಲ್ಲ. ಓಕೆನಾ. ಸೊ ಇಲ್ಲಿ ನೋಡಿ, ಸೊ ಸ್ಕ್ವೇರ್ ಇದೆ ಅಲ್ವಾ. ಸೊ ಇದರ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ನಾವು ಸ್ಕ್ವೇರ್ ಮಾಡಿದ್ರು ಆಗುತ್ತೆ, ಆರ್ ಡಿವೈಡೆಡ್ ಬೈ ಮಾಡಿದ್ರು ಆಗುತ್ತೆ. ಇಲ್ಲಿಂದ ಎಷ್ಟು ಸಿಕ್ತು ನಮಗೆ 32 ಸ್ಕ್ವೇರ್. ಇದು 12 ಸ್ಕ್ವೇರ್. ಓಕೆನಾ. ಇಷ್ಟು ಸಿಕ್ತು. ಓಕೆನಾ. ಸೊ ಇಫ್ ದ ಲಾಂಗೆಸ್ಟ್ ಸೈಡ್ ಆಫ್ ದ ಟ್ರಯಾಂಗಲ್ MNP is 64. ಒಂದು ವೇಳೆ ಈ 32ನ ವ್ಯಾಲ್ಯೂ ಎಷ್ಟು 64, ಲಾಂಗೆಸ್ಟ್ ಸೈಡ್ ಇಲ್ಲಿ ನಮ್ಗೆ ಸಿಕ್ಬಿಡ್ತು. ಓಕೆ. ಮತ್ತೆ ಹಾಗಾದ್ರೆ ಇದ್ರದ್ದು ಎಷ್ಟು, ಇದ್ರದ್ದು ಸಮೇತ ಇಲ್ಲಿ ಇಂಟು 2 ಮಲ್ಟಿಪಲ್ ಆಗಿದೆ ಅಲ್ಲ, ಇಲ್ಲಿ ಇಂಟು 2 ಮಲ್ಟಿಪಲ್ ಆದರೆ ನಮಗೆ ಇದೆಷ್ಟಾಗುತ್ತೆ 24 ಸೆಂಟಿಮೀಟರ್. ಇದೆಷ್ಟಾಗುತ್ತೆ ನಮಗೆ 24 ಸೆಂಟಿಮೀಟರ್. ಹಾಗಾದ್ರೆ ಲಾಂಗೆಸ್ಟ್ ಸೈಡ್ ಆಫ್ ದ ಟ್ರಯಾಂಗಲ್ DF ಎಷ್ಟು ನಮಗೆ 24. ಓಕೆನಾ. ಸೊ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಡಿಸ್ಟೆನ್ಸ್ ಆಫ್ 50√3 meter ಫ್ರಮ್ ದ ಟಾಪ್ ಆಫ್ ದ ಪ್ಲಾಟ್ಫಾರ್ಮ್ ಇಸ್ 30. ದ ಹೈಟ್ ಆಫ್ ದ ಟವರ್ ಈಸ್ 60 meter. ವಾಟ್ ವಿಲ್ ಬಿ ದ ಹೈಟ್ ಆಫ್ ದ ಪ್ಲಾಟ್ಫಾರ್ಮ್? ಪಕ್ಕ ಕ್ವಶನ್ ಕಂಡ್ರೆ ಹೈಟ್ ಅಂಡ್ ಡಿಸ್ಟೆನ್ಸ್ ಇಂದ ಒಂದು ಕ್ವಶನ್ ಬರುತ್ತೆ. ಓಕೆನಾ. ವೇದಿಕೆಯ ಮೇಲ್ಭಾಗದಿಂದ 50√3 ಮೀಟರ್ ದೂರದಲ್ಲಿ ಗೋಪುರದ ಶಿಖರ ಉದಯ ಕೋನ 30 ಡಿಗ್ರಿ ಆಗಿದೆ. ಗೋಪುರದ ಎತ್ತರ 60 ಮೀಟರ್ ಆಗಿದ್ರೆ ವೇದಿಕೆ ಎತ್ತರ ಎಷ್ಟು ಅಂತ ಕೇಳಿದರೆ. ಸೊ ಇದನ್ನು ಡೈರೆಕ್ಟ್ ಆಗಿ ಬರ್ಬೋದು, ಇಲ್ಲ ನಾನು ಒಂದು ಡಯಾಗ್ರಾಮ್ ಟ್ರೈ ಮಾಡ್ತೀನಿ ಮಾಡಕ್ಕೆ. ಓಕೆನಾ. ಒಂದು ವೇದಿಕೆ ಇದೊಂದು ವೇದಿಕೆ ಅನ್ಕೊಳ್ಳಿಯಪ್ಪ. ಓಕೆನಾ. ಸೊ ಇಲ್ಲಿಂದ ಗೋಪುರ. ಓಕೆನಾ. ಸೊ 30 ಅಂತ ಹೇಳಿದ್ರೆ, ಸೊ tan 30 ಮೀನ್ಸ್ ವಾಟ್ ಬೈ √3. ಓಕೆನಾ. ಸೊ √3. ಸೊ ಇಲ್ಲಿ √3ನ ವ್ಯಾಲ್ಯೂ √3. ಸೊ √3ನ ವ್ಯಾಲ್ಯೂ ಎಷ್ಟಂತೆ 50√3. ನಮ್ಗೆ ಇಲ್ಲೇನು ಬರುತ್ತೆ ಹಂಗಾದ್ರೆ 1. ಓಕೆ. √3 ವ್ಯಾಲ್ಯೂ 50√3 ಅಂದರೆ √3 ಕ್ಯಾನ್ಸಲ್. 1ನ ವ್ಯಾಲ್ಯೂ ಎಷ್ಟು 50. ಸೊ 1ನ ವ್ಯಾಲ್ಯೂ ಎಷ್ಟು ಇಲ್ಲಿ ಸಿಕ್ತು ನಮಗೆ 50. 1ನ ವ್ಯಾಲ್ಯೂ ಎಷ್ಟು ನಮಗೆ 50. ಅವ್ರು ಏನು ಹೇಳ್ತಿದ್ದಾರೆ, ಟೋಟಲ್ ಇದೊಂದು ಟವರ್ ಅನ್ಕೊಳ್ಳಿ. ಈ ಟವರ್ನ ವ್ಯಾಲ್ಯೂ ಎಷ್ಟು ಅಂತ ಹೇಳಿದಾರಪ್ಪ 60 ಅಲ್ವಾ. 60. ಹಾಗಾದ್ರೆ ಇದು 50 ಆದರೆ ಇದನ್ನೆಷ್ಟು 10 ಅಲ್ವಾ. ಇದು 10 ಆದರೆ ಹೈಟು ಕೇಳಿರೋದು ಏನು ಕೇಳಿದ್ರೆ ಹೈಟ್ ಆಫ್ ದ ಪ್ಲಾಟ್ಫಾರ್ಮ್ ಹೈಟ್ ಕೇಳಿದ್ದಾರೆ. ಹಾಗಾದ್ರೆ ಇದು ಎಷ್ಟಾಗುತ್ತೆ, ಇಲ್ಲಿಂದ ಇಲ್ಲಿಗೂ 10 ಆದರೆ ಇಲ್ಲಿಂದ ಇಲ್ಲಿಗೂ ಎಷ್ಟಾಗುತ್ತೆ 10. ಹಾಗಾದ್ರೆ ನಮ್ಗೆ ಆನ್ಸರ್ ಎಷ್ಟು ಏನಾ. ಸೊ ಹಾಗಾದ್ರೆ ಆನ್ಸರ್ ಎಷ್ಟು 10 ಮೀಟರ್. ಎಕ್ಸಾಕ್ಟ್ ಕ್ವಶನ್ ಅಂತ ಹೇಳ್ತಾರೆ, ಈ ಥರ ಬಂದಿದೆ. ಓಕೆನಾ. ಸೊ ಎ sailor covers a distance of 24 km upstream and 36 km downstream and takes 6 hours each time. Find the flow of the stream. ಓಕೆನಾ. ಸೊ ಅಪ್ಸ್ಟ್ರೀಮ್ ಅಲ್ವಾ. ಸೊ 24 ಡಿವೈಡ್ ಬೈ ಅವರ್ಸ್ ಎಷ್ಟು ಕೇಳಿದರೆ 6. ಡೌನ್ ಸ್ಟ್ರೀಮ್ ಎಷ್ಟು 36 ಡಿವೈಡ್ ಬೈ 6. ಇದೆಷ್ಟಾಯಿತು ಇದೆಷ್ಟಾಯಿತು, ಇದಾಯಿತು ನಮಗೆ 4, ಇದಾಯಿತು ನಮಗೆ 6. ಓಕೆನಾ. ಡಿಫ್ರೆನ್ಸ್ ಎಷ್ಟು 2. 2 ಬೈ 2 ಮಾಡಿದ್ರೆ ನಮಗೆ ಎಷ್ಟು ಇದು ಆನ್ಸರ್. ಓಕೆನಾ. ಮಾಡೋ ಅವಶ್ಯಕತೆನೇ C+d/2 C-d/2 ಗೊತ್ತಲ್ವಾ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಸೀದಾ ಏನು ಬರುತ್ತೆ ಡೈರೆಕ್ಟ್ 1 km/h ಸಿಗುತ್ತೆ. ಓಕೆನಾ. ಡೈರೆಕ್ಟ್ ಕ್ವಶನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ರೆಪ್ರೆಸೆಂಟ್ ದ RHS ಆಫ್ ದ ಗಿವನ್ ಇಕ್ವೇಷನ್ ಅಂತ ಕೇಳಿದ್ದಾರೆ. ದಟ್ ಈಸ್ 1 + sin A. ನೋಡಿ ಎಕ್ಸಾಕ್ಟ್ ಕ್ವಶನ್ನು ಬಂದಿದೆ. ನಾವು ಟ್ರಿಗ್ನೋಮೆಟ್ರಿಯಲ್ಲಿ ಎಕ್ಸಾಕ್ಟ್ ಕ್ವಶನ್ ಮಾಡಿಸಿದ್ವಿ, ಅದೇ ಕ್ವಶನೇ ಬಂದಿದೆ. ಓಕೆನಾ.
ಸೊ ರ್ಯಾಷನಲೈಸೇಷನ್ ಮಾಡಿದ್ರೆ 1 ಪ್ಲಸ್ ಸೈನ್ ಎ ಬೈ 1 ಪ್ಲಸ್ ಸೈನ್ ಎ ಬಂತು ಓಕೆನಾ. ಸೊ ರೂಟ್ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಇಟ್ ಮೀನ್ಸ್ ನಮಗೆ ರೂಟ್ 7 ಇಂಟು 7 ಇದೆ ಅಂದ್ಕೊಳ್ಳಿ, ರೂಟ್ ತೆಗೆದುಬಿಟ್ರೆ ನಮ್ಗೆ ಏನಾಗುತ್ತೆ 7. ಇದೇ ಥರ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಇದೆ, ರೂಟ್ ಹೋದ್ರೆ ನಮ್ಗೆ ಏನು ಸಿಗುತ್ತೆ ಇಲ್ಲಿಂದ 1 ಪ್ಲಸ್ ಸೈನ್ ಎ ಸಿಗುತ್ತೆ ಓಕೆನಾ, ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಇಟ್ ಮೀನ್ಸ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಎಷ್ಟಾಗುತ್ತೆ ನಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು ಅಲ್ವಾ. ಇಟ್ ಮೀನ್ಸ್ 1 ಸ್ಕ್ವೇರ್ ಇದು ರೂಟ್ ಇದೆ ಇದು ಓಕೆನಾ, 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಆಯಿತು ಓಕೆನಾ. 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ನಮ್ಗೆ ಏನಾಗುತ್ತೆ ಕಾಸ್ ಸ್ಕ್ವೇರ್ ಆಗುತ್ತೆ ಅಲ್ವಾ. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಓಕೆನಾ ರೂಟ್ ಕಾಸ್ ಸ್ಕ್ವೇರ್ ಎ, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ನಮ್ಗೆ ಕಾಸ್ ಎ ಸಿಕ್ತು ಓಕೆನಾ, ಕಾಸ್ ಎ ಸಿಕ್ತು. ಈಗೇನು ಸಿಕ್ತು ನಮಗೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಇಲ್ಲಿಂದ ನಮಗೆ 1 ಬೈ ಕಾಸ್ ಎ ಅಂತ ಅಂದ್ಕೊಡಿ. 1 ಬೈ ಕಾಸ್ ಎ ಏನು ಸೆಕೆಂಟ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ. ಸೈನ್ ಎ ಬೈ ಕಾಸ್ ಎ ನಮಗೆ ಟ್ಯಾನ್ ಎ. ಇದೆಯಾ ಆಪ್ಷನಲ್ಲಿ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಓಕೆನಾ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡೈರೆಕ್ಟ್ ಆಗೂ ಮಾಡ್ಬೋದು, ತೊಂದರೆ ಇಲ್ಲ. ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟೊಂದಲ್ಲ ಓಕೆನಾ. ಸೊ ಆರಾಮಾಗಿ ಮಾಡ್ಕೊಂಡೋಗಿ. ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಓಕೆನಾ. ಸೊ ಅದನ್ನು ನೋಡ್ಕೊಂಡೋದ್ರು ನಾವು ಸಾಲ್ವ್ ಮಾಡಬಹುದು ಓಕೆ. ಸೊ ಸ್ಪೀಡ್ ಯಾರಿಗೆ ಇಂಪ್ರೂವ್ ಆಗ್ತಿಲ್ಲೋ ದಯವಿಟ್ಟು ಅವರು ನಾಳೆಯಿಂದ ನಮ್ಮೊಂದು ಕ್ಯಾಲ್ಕುಲೇಷನ್ ಬ್ಯಾಚನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ. 10 ಡೇಸಲ್ಲಿ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಓಕೆನಾ. ಸೊ ಇಫ್ 4x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 40 ಅಂಡ್ ಎಕ್ಸ್ ವೈ ಇಸ್ ಈಕ್ವಲ್ ಟು 6 ಫೈಂಡ್ ದ ವ್ಯಾಲ್ಯೂ ಆಫ್ 2x ಪ್ಲಸ್ ವೈ ಅಂತ ಕೇಳಿದ್ದಾರೆ. ಓಕೆ ಇಟ್ ಆ್ಯಂಡ್ ಟ್ರಯಲ್ ಮಾಡೋಣ, ನೋಡೋಣ ಒಂದು ಸೆಕೆಂಡು. ಸೊ ಇಲ್ಲಿಂದ ಮಾಡೋಕ್ಕಾಗಲ್ಲ ಅಲ್ವಾ, ಇಲ್ಲಿಂದನೂ ಮಾಡ್ಬೋದು ಒಂದು ವೇಳೆ, ನೋಡೋಣ ಇಲ್ಲಿಂದ ಮಾಡ್ಬೋದಾ. 6 ಯಾವಾಗ ಬರುತ್ತೆ ಎಕ್ಸ್ ಇಂಟು ವೈ, ಒಂದು 3 ಇಂಟು 2 ಇಲ್ಲ 2 ಇಂಟು 3 ಇಲ್ಲ 6 ಇಂಟು 1 ಇಲ್ಲ 1 ಇಂಟು 6 ವ್ಯಾಲ್ಯೂಸ್ ಬರುತ್ತೆ ಕಣ್ರಿ ಅಲ್ವಾ. ಸೊ ಈಗ ನಾವು ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡೋಣ. 4 ಇಂಟು 3 ಸ್ಕ್ವೇರ್ ಪ್ಲಸ್ ವೈನ ವ್ಯಾಲ್ಯೂ ಇಲ್ಲಿ ಪುಟ್ ಮಾಡೋಣ. ವೈ ಸ್ಕ್ವೇರ್ ಎಷ್ಟು 2 ಸ್ಕ್ವೇರ್ ಅಲ್ವಾ. ಸೊ 4 3 ಸ್ಕ್ವೇರ್ ಎಷ್ಟು 9, 4 ಇಂಟು 9 ಎಷ್ಟು ರೀ 36 ಪ್ಲಸ್ 2 ಸ್ಕ್ವೇರ್ ಎಷ್ಟು 4, ದಟ್ ಈಸ್ ಇಲ್ಲಿಂದ ಸಿಕ್ತು ನಮಗೆ 40, ಇಲ್ಲಿಂದ ಸಿಕ್ತು ನಮಗೇನು 40. ಆದರೆ 3 ಟು ಕರೆಕ್ಟ್ ಅಂತ ಅರ್ಥ ಓಕೆನಾ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿ ಅಂತ ಹೇಳಿ 2 ಇಂಟು 3 ಪ್ಲಸ್ 8 ಹಾಗಾದರೆ ಎಷ್ಟು ನಮಗೆ. ಸೊ 74,000 is divided between A, B, C in such a way that A's 9 times is equal to B's times is 7 times. What is the share received by A ಅಂತ ಕೇಳಿದ್ರು. A's 9 time it means A into 9, B's 3 time it means B into 3, C's 7 time it means C into 7 ಓಕೆನಾ. ನಮಗೆ ಎ ಬೇಕು, ಎ ಬೇಕಂದ್ರೆ ಎನ ಬಿಡಿ ನೋಡಿದ್ರೆ ಅದನ್ನು ಮಾಡಿ. ಹಾಗಾದ್ರೆ ಎಷ್ಟು 3 ಇಂಟು 7, 3 ಇಂಟು 7 ಇದು ಇದು ತೆಗೆದುಬಿಟ್ರೆ 7 ಇಂಟು 9 ಇದು 7 ಮುಚ್ಚಿಬಿಟ್ರೆ 3 ಇಂಟು 9 3 3 3 3 ಜ ಓಕೆನಾ. 7 ಇಷ್ಟು 1 ಇಷ್ಟು 9 ಓಕೆ. ಟೋಟಲ್ ಎಷ್ಟಾಯಿತು 37. ಸೊ 37 ವ್ಯಾಲ್ಯೂ ಎಷ್ಟು 74K. 7 ವ್ಯಾಲ್ಯೂ ಬೇಕು, 7 ವ್ಯಾಲ್ಯೂ ಎಷ್ಟು ಇಂಟು 2 ಇಂಟು 2 14 ಓಕೆನಾ, 14K ಓಕೆನಾ. ನಾವು ಇದೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ ಆ್ಯಕ್ಚುಲಿ. ಮೇ ಬಿ 7 ಮಲ್ಟಿಪಲ್ ಚೆಕ್ ಮಾಡಿದ್ರೆ ಆನ್ಸರ್ ಸಿಗೋದು ಅಲ್ವಾ, ಸಿಗ್ಬಿಡೋದು 7 ಮಲ್ಟಿಪಲ್ ಚೆಕ್ ಮಾಡಿದ್ದು ಓಕೆನಾ. ಸೊ ದ LCM ಆಫ್ ದ ನಂಬರ್ಸ್ 2.5 0.75. ಸೊ 2.5 ಮತ್ತು 0.175 ಕೇಳಿದ್ರು ಓಕೆನಾ. ಸೊ 25/10 ಎಷ್ಟು 1000 ಸಿಕ್ತು ಓಕೆ. 1 5 ಬೈ 10 ಇದೆಯಲ್ವ, ಇಲ್ಲಿ ಬೈ 10 ಮಾಡಿದ್ರೆ
ಪಾಯಿಂಟ್ ಸೊ ಹಾಗಾಗಿ ನಮಗೆ ಎಷ್ಟು ಎಲ್ ಸಿ ಎಮ್ ಇಲ್ಲಿಂದ ಸಿಗುತ್ತೆ ನಮಗೆ 17 ಪಾಯಿಂಟ್. ಓಕೆ, ಸೇಮ್ ಕ್ವಶನ್, ಇಟ್ಟು ಕ್ವಶನ್ ಇವತ್ತು ಬಂದಿದೆ. ಓಕೆನಾ, ನಾವು ಸಿಂಪಲ್ ಇಂಟ್ರೆಸ್ಟಲ್ಲಿ ಈ ಕ್ವಶನ್ ಮಾಡಿಸಿದ್ದು, 4 ಕ್ವಶನ್ ಮಾಡಿಸಿದ್ದೆ ನಾನು. ಇವತ್ತು ಸೀದಾ ಡೈರೆಕ್ಟ್ ಕ್ವಶನ್ ಬಂದಿದೆ. ಜಸ್ಟ್ 10% 4% ಚೇಂಜ್ ಆಗಿದೆ. ಓಕೆನಾ, ಸೊ ನಾವು ಏನು ಮಾಡಿಸಿದ್ವಿ, ಐ ಥಿಂಕ್ 10% 10 14 ಸಮಥಿಂಗ್ ಆರ್ 7 14 ಏನೋ ಮಾಡಿಸಿದ್ದು, ಆ ಥರ ಇತ್ತು. ಇವತ್ತು 10 14 ಮಾಡಿದ್ರು. ಓಕೆನಾ, ಸೊ ಸ್ವಪ್ನ ಇನ್ವೆಸ್ಟ್ 20,300 at ಸಿಂಪಲ್ ಇಂಟ್ರೆಸ್ಟ್ ಪಾರ್ಟ್ಲಿ ಅಟ್ 10%. ಸೊ ಇದು ನಾವು ಆಲ್ರೆಡಿ ತರಿಸಿದ್ವಿ. ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/p. ಸೊ ರೇಟ್ ಇಲ್ಲಿಂದ ಎಷ್ಟಿತ್ತು 10%, ಮತ್ತು ಇಲ್ಲಿಂದ ಎಷ್ಟಿತ್ತು 4%. ಸೊ ಈಗೇನಾಗುತ್ತೆ, ಇದು 4% ಆಗುತ್ತೆ ಪ್ರಿನ್ಸಿಪಲ್ಲು, ಏನಾಗುತ್ತೆ 10%. ಟೋಟಲ್ ಎಷ್ಟು ಪರ್ಸೆಂಟು 14%. ಸೊ 14%ನ ವ್ಯಾಲ್ಯೂ ಎಷ್ಟು 20,300. ನಮಗೆ ಈಗೇನು ಬೇಕು 10% ಕೇಳಿ. ಸೊ 10% ಮೀನ್ಸ್ ವಾಟ್, ಇಯರ್ 4. ಓಕೆ, ಸೊ 2 7 1 7 2 14 ಉಳಿತು 6 63 ಮೀನ್ಸ್ 9. ಸೊ 29 ಇಂಟು 2 ಎಷ್ಟು 58. ಓಕೆನಾ, ಸೊ 50, ಸೊ 5,800. ಅರ್ಥ ನೋಡಿ, ಅವರು 10% ಪರ್ ಆ್ಯನಮು ಮತ್ತು 4% ಪರ್ ಆ್ಯನಮ್ ಮಾಡ್ತಾರೆ. ಇಫ್ ಶೇರ್ಸ್ ಈಕ್ವಲ್ ಇಂಟ್ರೆಸ್ಟ್, ಒಂದು ವೇಳೆ ಈಕ್ವಲ್ ಇಂಟ್ರೆಸ್ಟು ಬೋತ್ ಇನ್ವೆಸ್ಟ್ಮೆಂಟ್ಸ್ 4 ವರ್ಷ ಆದಮೇಲೆ ಬಂದರೆ ಅವಾಗ ಅಮೌಂಟ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ, ಸೊ ನಮಗೆ ಪ್ರಿನ್ಸಿಪಲ್ಲು ಕಾನ್ಸ್ಟೆಂಟ್ ಇರೋದ್ರಿಂದ ಡೈರೆಕ್ಟಾಗಿ ಮಾಡ್ಬೋದು. ದ ಏರಿಯಾ ಆಫ್ ಎ ಫೀಲ್ಡ್ ಇನ್ ಎ ಶೇಪ್ ಆಫ್ ರೆಗ್ಯುಲರ್ ಹೆಕ್ಸಾಗನ್ ಈಸ್ 3750 √3 meter square. ವಾಟ್ ವುಡ್ ಬಿ ದ ಕಾಸ್ಟ್ ಆಫ್ ಫೆನ್ಸಿಂಗ್ ಅರೌಂಡ್ ಇಟ್ 29 per meter ಹೇಳಿದ್ರು. 29 ಏನೇ ಮಲ್ಟಿಪಲ್ ಮಾಡಿದ್ರೆ ನಾವು ಲಾಸ್ಟಲ್ಲಿ 29ಇಂದ ಮಲ್ಟಿಪಲ್ ಮಾಡಬೇಕು ಅಲ್ವಾ. ನಾನು ಏನೂ ಮಾಡಲ್ಲ 29ಇಂದ ಮಾಡೋಣ. ಹೆಕ್ಸಾಗನ್ ಅಂದರೆ 6, ಇದು 29 ಇಂಟು 6 ಅಲ್ವಾ. ಸೊ 3 ಇಂಟು 2 29. ಇದೆಲ್ಲ ಚೆಕ್ ಮಾಡೋ ಸಿಗುತ್ತಾ ನೋಡೋಣ. ಮೊದಲು 3ಇಂದ ಚೆಕ್ ಮಾಡೋಣ. 3ಇಂದ ಇದು 6 ಆಯಿತು, ಇದು 7, ಇದು ಆಗಲ್ಲ, ಹೋಯ್ತು. ಇದು ಹೋಗುತ್ತೆ 9, ಇದು ಹೋಗುತ್ತೆ ಬಟ್ 2 ಹೋಗಲ್ಲ. ಓಕೆನಾ, ಉಳಿದಿರೋದು ಎರಡೇ ಆಪ್ಷನ್ನು. 7 2 ಹೋಗುತ್ತೆ, 53ಇಂದ ಹೋಗಲ್ಲ. ಇನ್ನು ಉಳಿದಿರೋದು 87. 87 15ಇಂದ ಹೋಗುತ್ತೆ, 29 3 ಹೋಗುತ್ತೆ, ಅಂಡ್ 2 ಲಾಸ್ಟಲ್ಲಿ ಸಮೇತ ಹೋಗುತ್ತೆ. ಆನ್ಸರ್ ಎಷ್ಟು 8,700. ಇಷ್ಟೇ, ಏನು ಗೊತ್ತಿಲ್ಲದನ್ನು ಮಾಡ್ಬೋದು. ಇಲ್ಲ ಸರ್ ನಮಗೆ ತಿಳಿಸಿ ಅಂದರೆ ತಿಳಿಸೋಣ. 6 ಇಂಟು √3/4 ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಕಣ್ರಿ, 3750 √3 ಕೊಟ್ಟಿದ್ದಾರೆ. √3 ಕ್ಯಾನ್ಸಲ್, 6 1 6 6 150 ಉಳಿತು, 25 ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 25. ಇದೊಂದು 4 ಹೋಯ್ತು ಆ ಕಡೆ 4. ಸೊ ಎ ಇಸ್ ಈಕ್ವಲ್ ಟು 625 ಎಷ್ಟಾಯ್ತು ಕಣ್ರಿ 25. √4 ಎಷ್ಟಾಯ್ತು ರೀ, ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿಂದ 5. ಸೊ 29 ಇಂಟು ಹೆಕ್ಸಾಗನ್ ಮೀನ್ಸ್ 6 ಇಂಟು ಎ, 29 ಇಂಟು 6 ಇಂಟು ಎ ಎಷ್ಟು ರೀ 50 ಅಲ್ವಾ. 29 ಇಂಟು 6 ಇಂಟು 50 ಎಷ್ಟು ರೀ 300, 29 3 87. ಇಷ್ಟು. Abhinav is 3 times more efficient than Arpan and can complete a task in 34 days less than Arpan. In how many days can Arpan complete the work? Abhinav is 3 times more efficient. ಓಕೆನಾ, ಅಭಿನವ್ ಅರ್ಪಣ್ಗಿಂತ 3 ಪಟ್ಟು ಹೆಚ್ಚು ಕಾರ್ಯಕ್ಷಮವನ್ನು ಮತ್ತು ಅರ್ಪಣ್ಗಿಂತ 34 ದಿನ ಕಡಿಮೆ ಸಮಯದಲ್ಲಿ ಕೆಲಸ ಪೂರ್ಣಗೊಳಿಸಿ. ಅರ್ಪಣನು ಈ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಹೇಳಿದ್ದಾರೆ. 3 times Arpan. Arpan can do Arpan and Abhinav. Abhinav can complete task in 34 days less than. Okay, less than ಅಂತ ಹೇಳಿದಾರಾ. ಸೊ 2ನ ವ್ಯಾಲ್ಯೂ 34 ಆಯಿತು. ಇನ್ನು ಹೌ ಮೆನಿ ಡೇಸ್ ಅರ್ಪನ್. ಸೊ ಎಫಿಷಿಯನ್ಸಿ ಏನಾಗುತ್ತೆ ನಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸೊ ಇದೇನಾಯಿತು 1:3. ಸೊ ಹಾಗಾದ್ರೆ 3ನ ವ್ಯಾಲ್ಯೂ ಎಷ್ಟಾಯ್ತು ಕಣ್ರಿ 17 ಇದು 17 ಮಾಡಿದ್ರೆ 50, 51. ಓಕೆನಾ, ಸಮ್ ಆಫ್ 2 numbers is 288 and the HCF is 16. How many pairs of such numbers can be formed? ಓಕೆ, ಅದು ಕೇಳಿದ್ರೆ ಅಂಡ್ ಡಿವಿಸಬಲ್ ಬೈ 4ನ ಒಂದು ಕ್ವಶನ್ ಕೇಳಿದ್ರೆ ಒಳ್ಳೆ ಕ್ವಶನು, ಬಟ್ ಅದು ನನಗೆ ಸಿಗಲಿಲ್ಲ.
ಸೊ ಸಮ್ ಆಫ್ ಟೂ ನಂಬರ್ಸ್ ಇಟ್ ಮೀನ್ಸ್ ಎ ಪ್ಲಸ್ ಬಿ 16a plus 16b ಎಚ್ ಸಿ ಎಫ್ ಅಲ್ಲೂ ಕಾಮನ್ ಇರುತ್ತೆ. ಎಷ್ಟು ಕಾಮನ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 288. ಸೊ 16 ಕಾಮನ್ ತೆಗೆದ್ರೆ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಷ್ಟು 280. ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು 288 ಡಿವೈಡೆಡ್ ಬೈ 16 ಒಂಜನೆ 12 ಉಳಿತು 120 17 ಹೌ ಮೆನಿ ಪೈರ್ ಸಚ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಅಂತ ಹೇಳಿದರೆ ಎಷ್ಟು ಪೈರ್ಸ್ ಆಗುತ್ತೆ. ಓಕೆ 20 18 280 1 and 128 18 9 9 ಮಾಡಿದ್ದೀನಿ ಅನ್ಕೊಳ್ಳಿ. 9 ಕ್ಯಾನ್ಸಲ್ ಆಗುತ್ತೆ, 9 ಕ್ಯಾನ್ಸಲ್ ಡಿವಿಸಿಬಲ್ ಆಗುತ್ತೆ, ನಮ್ಗೆ ಬರಲ್ಲ. 11 7 13 5 ಪ್ರೈಮ್ ನಂಬರ್ಸ್ 17 1 ಓಕೆನಾ. ಸೊ 3 ಪೈರ್ಸ್. ಸೊ ಎಷ್ಟು ಪೈರ್ಸು 3 ಪೈರ್ಸ್ ಓಕೆನಾ. ದಸಲ್ಲಿ ಇದು ನೋಡಿ ಸೇಮ್ ಕ್ವಶನ್ ನಾವು ಮಾಡಿಸಿದ್ವಿ. ಸೊ ಡೈರೆಕ್ಟ್ ಕ್ವಶನ್ ಬಂದ್ಬಿಟ್ಟಿದೆ. The selling price of 25 books is equal to the cost price of 41 books. Find the loss or gain percentage. So SP into 25 is equal to CP into 41. SP ಎಷ್ಟಾಯ್ತು 41, CP ಎಷ್ಟಾಯ್ತು 25. ಎಷ್ಟು ಜಾಸ್ತಿ ಇದೆ 16 ಜಾಸ್ತಿ ಇದೆ. ಎಷ್ಟಕ್ಕೆ 25 ಬೇಕಂದ್ರೆ ಇಂಟು 100 ಒಂದ್ಲಿ 4 16 ಇಂಟು 4 ಎಷ್ಟು 64 ಗೈನ್. ಓಕೆ, ಸೊ ಇದು ಜಾಸ್ತಿ ಇದೆಲ್ಲ, ಸೊ ಹಾಗಾಗಿ ಗೈನ್. ಸರ್ ಕ್ಲಾರಿಟಿ ಬೇಕು ಅಂದರೆ SP ಎಷ್ಟಾಗುತ್ತಪ್ಪ 41, CP ಎಷ್ಟಾಗುತ್ತಪ್ಪ 20, ಎಷ್ಟು ಜಾಸ್ತಿ ಇದೆ 16, 16 ಮೀನ್ಸ್ ಗೈನ್. ಜಾಸ್ತಿ ಇದ್ರೆ ಗೈನ್. ಸೊ ಫೈಂಡ್ ದ ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ whose length, breadth, height are in the ratio 4:3:2 and total surface area is 832 centimeters ಅಂತ ಹೇಳಿದ್ರೆ. ಸೊ ವ್ಯಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಕ್ಯೂಬಾಯ್ಡ್ ಎಷ್ಟಾಗುತ್ತೆ 2 ಆಫ್ LB ಪ್ಲಸ್ BH ಪ್ಲಸ್ HL ಆಗುತ್ತೆ. ಇದು 32 ಕೊಟ್ಟಿದ್ದಾರೆ. ಸೊ 2 ಆಫ್ LB 4 into 3 ಎಷ್ಟು 12 ಪ್ಲಸ್ 3 into 2 ಎಷ್ಟು 6 ಪ್ಲಸ್ H into L ಮೀನ್ಸ್ 24, ದಟ್ ಇಸ್ 8 is 832 ಕೊಟ್ಟಿದ್ದಾರೆ. 2 ಆಫ್ 18 26 ಆಯ್ತಲ್ವಾ ಈಕ್ವಲ್ ಟು 832 ಕೊಟ್ಟಿದ್ದಾರೆ. ಸೊ 52ನ ವ್ಯಾಲ್ಯೂ 832 ಕೊಟ್ಟಿದ್ದಾರೆ. ಓಕೆ, ನಮ್ಗೆ ಏನು ಬೇಕು ಟೋಟಲ್, ಸರಿ ವ್ಯಾಲ್ಯೂಮ್ ಮೀನ್ಸ್ ಕ್ಯೂಬ್ 4 into 3 into 4 into 12 24 ಆಯಿತು. ಇಲ್ಲಿ ಹೋಗುತ್ತೆ ಚೆಕ್ ಮಾಡೋಣ. 1 2 ಉಳಿತಪ್ಪ 1 ಉಳಿತು. 312 ಮೀನ್ಸ್ 32 into 6 ನೋಡೋಣ. 12 1 ಎಸ್ 16 ಹೋಯ್ತು. 16 ಹೋಯ್ತು. ಇದೇನಾಗ್ತಿದೆ 2 ಆಫ್ LB 2 ಆಫ್ LB ಪ್ಲಸ್ BH ಪ್ಲಸ್ HL ಇದೇನಾಗ್ತಿದೆ ಎಲ್ಲನೂ ಎರಡೆರಡಿದೆ, ಹಾಗಾಗಿ ಇದು ಸ್ಕ್ವೇರ್ ಆಗಿದೆ. ಬಟ್ ವ್ಯಾಲ್ಯೂಮ್ ಅಂದ್ರೇನು ಕ್ಯೂಬ್. ಸೊ 16 ಇದು ಸ್ಕ್ವೇರ್ ಆಗಿದೆ. ರೂಟ್ 16 ವ್ಯಾಲ್ಯೂ ಎಷ್ಟಪ್ಪ, ಹಾಗಾದ್ರೆ 4 ಕ್ಯೂಬ್ ಎಷ್ಟು 64. ಸೊ ನಾವು 64 ಈಗ ಮಾಡಬೇಕಾಗುತ್ತೆ. ಓಕೆ, ಸೊ ಮಾಡೋಣ ಬನ್ನಿ. 4 4 ಎಲ್ಲನೂ 6 ಇದೆ, 6 ಇದೆ 5 8 ನಿಜ ಚೆಕ್ ಮಾಡ್ತೀನಿ. 8 ಚೆಕ್ ಮಾಡೋಣ. 5 36. ಸೊ 6 ಜಾ ಇದು ಹೋಗುತ್ತೆ ಚಾನ್ಸ್ ಇದೆ. ಸೊ ಇದು 6 ಜಾ 48 76 ಹೋಗಲ್ಲ. 7 ಜಾ 56 ಮತ್ತೆ 2 ಉಳಿತು 26 ಇದು. 8 ಜಾ ಅಪ್ಪ 48 3 ಉಳಿತು 36 ಇದು ಹೋಗಲ್ಲ. ಹಾಗಾದ್ರೆ ಒಂದು ಆಪ್ಷನ್ ಐತೆ. 3 ಇಂದನೂ ಚೆಕ್ ಮಾಡೋಣ. ಓಕೆನಾ, ಹೋಗುತ್ತೆ 3 ಹೋಗುತ್ತೆ 5 ಬಂದು. ಸೊ ನಮನ್ ಟ್ರಾವೆಲ್ಡ್ 425 ಕಿಲೋಮೀಟರ್ 946 kilometer and 340 kilometer at speed of 5 kilometer per hour, 43 kilometer per hour and 34 kilometer per hour respectively. Find his average speed ಅಂತ ಕೇಳಿದ್ದಾರೆ. ಸೊ ಮಾಡೋಣ ಬನ್ನಿ. ಸೊ ಫಸ್ಟ್ ಏನು ಮಾಡಬೇಕು, ನಮಗೆ
ಟೈಮ್ ಬೇಕು, ಟೈಮೇ ಗೊತ್ತಿಲ್ಲ. ಸ್ಪೀಡ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಫೈಂಡ್ ಔಟ್ ಮಾಡಬೇಕು. ಟೈಮ್ ಫೈಂಡ್ ಔಟ್ ಮಾಡಬೇಕಂದ್ರೆ 425 ಡಿವೈಡೆಡ್ ಬೈ 5, 943 ಡಿವೈಡೆಡ್ ಬೈ 43, 46 ಅಲ್ವಾ. ನೆಕ್ಸ್ಟ್ ಏನ್ರಿ 340 ಡಿವೈಡೆಡ್ ಬೈ 34. ಸೊ 5 1 ಜಾ 5 8 ಜಾ 25 ಉಳಿತು, 5 ಜಾ 43 1 ಜಾ 43, 2 ಜಾ 86, 6 ಮತ್ತೆ 8 ಉಳಿತು 86 ಪ್ಲಸ್ 1 ಜಾ 10. ಸೊ 425 ಪ್ಲಸ್ 946 ಪ್ಲಸ್ 340 ಡಿವೈಡೆಡ್ ಬೈ 85 ಪ್ಲಸ್ 22 ಪ್ಲಸ್ 10 ಮಾಡಬೇಕು ಅಲ್ವಾ. ನಮ್ಗೆ ಟೈಮ್ ಸಿಕ್ತು. ಇವಾಗ ಏನು ಬೇಕು, ಆವ್ರೇಜ್ ಸ್ಪೀಡ್. ಇಟ್ ಮೀನ್ಸ್ ಡಿ ಬೈ. ಸೊ ಇಲ್ಲಿಂದ ಮಾಡೋಣ 06 ಎಷ್ಟಾಯಿತು 11 ಆಯಿತು, 1 ಕ್ಯಾರಿ. 4 4 8 ಆಯಿತು, 10 ಒಂದೆಷ್ಟು 11 ಆಯಿತು, 1 ಕ್ಯಾರಿ. 3 ನೆಕ್ಸ್ಟ್ 12 ಪ್ಲಸ್ 16 ಎಷ್ಟು, 12 ಪ್ಲಸ್ 4 ಎಷ್ಟು, 16 ಪ್ಲಸ್ 1 ಎಷ್ಟು 17, 17 11 ಆಯಿತು. ಸೊ 95 ಆಯಿತು, 1 2 ಹಾಕಿದ್ರೆ ಎಷ್ಟಾಯ್ತಪ್ಪ 97 ಪ್ಲಸ್ 20 ಎಷ್ಟಿತ್ತು 170, 17 1710 ಡಿವೈಡ್ ಬೈ 170, 1 ಜಾ 117. ಓಕೆನಾ. ಸೊ ಈ ಕಡೆ 3 ಉಳಿತು, ಈ ಕಡೆ 51 ಉಳಿತು, ಅಂದರೆ 54. ಇಟ್ ಮೀನ್ಸ್ 540. ಸೊ 4 ಜಾ 117 ಇಂಟು 4 ಎಷ್ಟಪ್ಪ 28, 2 ಕ್ಯಾರಿ 6 468. 468. ಸೊ 14 ಬರ್ತಿದೆ ಅಲ್ವಾ. 5ಇಂದ ಚೆಕ್ ಮಾಡೋಣ. 35 3 ಕ್ಯಾರಿ 8, ಇದು ಜಾಸ್ತಿ ಆಗುತ್ತೆ. ಸೊ 14 ಪಾಯಿಂಟ್ ಸಮಥಿಂಗ್ ಬರ್ತಿದೆ. ಸೊ ಹೇಳ್ತಿಲ್ವ ಆಪ್ಷನ್ಸು ಸ್ವಲ್ಪ ನಿಮಿಷ. ಓಕೆ, ಕ್ವಶನ್ಸ್ ತಗೊಂಡಿದ್ವಿ, ಬಟ್ ಎಕ್ಸಾಕ್ಟ್ ಆಪ್ಷನ್ಸ್ ಬಂತ ಹಾಗಾಗಿ. ಓಕೆನಾ. ಸೊ 14 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಇನ್ ಎ ರೆಗ್ಯುಲರ್ ಪಾಲಿಗಾನ್ ದ ನಂಬರ್ ಆಫ್ ಡಯಾಗ್ನಲ್ಸ್ ಈಸ್ 90. ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ 1 ಇಂಟೀರಿಯರ್ ಆಂಗಲ್ ಅಂಡ್ 1 ಎಕ್ಸ್ಟೀರಿಯರ್ ಆಂಗಲ್ ಪಾಲಿಗಾನ್ ಅಂತ ಕೇಳ್ತಾರೆ. ಒಂದು ಸಮಭುಜ ಬಹುರ್ಭುಜ ಪ್ರತಿಗಳ ಸಂಖ್ಯೆ 90 ಆಗಿದೆ. ಐ ಮೀನ್ ನಂಬರ್ ಆಫ್ ಡಯಾಗ್ನಲ್ಸ್. ಸೊ ಅದರ ಒಂದು ಆಂತರಿಕ ಕೋನ ಮತ್ತು ಬಾಹ್ಯ ಕೋನ, ಐ ಮೀನ್ ಇಂಟೀರಿಯರ್ ಆಂಗಲ್ ಅಂಡ್ ಎಕ್ಸ್ಟೀರಿಯರ್ ಆಂಗಲ್ನ ಡಿಫರೆನ್ಸ್ ಅಂತ. ಸೊ ನಮಗೆ ರೆಗ್ಯುಲರ್ ಪಾಲಿಗಾನ್ ಏನಾಗುತ್ತೆ, n-n-3 ಬೈ 2 = 90 ಆಗುತ್ತೆ. ಸೊ 2 ಎಷ್ಟಾಯಿತು -3, 2 ಈ ಕಡೆ ಹೋದರೆ 180 ಆಯಿತು. ಟ್ರೈ ಮಾಡೋಣ. ಸೊ 15 10 ಮಾಡಿದ್ರೆ 10 × 7 ಆಯಿತು. 14 ಮಾಡಿದ್ರೆ 14 ಮತ್ತು 11 154 ಆಗುತ್ತೆ. 15 ಮಾಡಿದ್ರೆ 15 - 3 ಎಷ್ಟು 12. 12 ಎಷ್ಟು 180. ಇಲ್ಲಿಂದ ನಮಗೆ ಸಿಕ್ತು ಎಷ್ಟು 15. ಇಲ್ಲಿಂದ ನಮಗೆ ಎಷ್ಟು ಸಿಕ್ತು 15. ಸೊ ಟೋಟಲ್ ಎಷ್ಟು ಇರುತ್ತೆ 360. 360 ಡಿವೈಡೆಡ್ ಬೈ 15 ಎಷ್ಟು 24. ಓಕೆ. ಇಂಟೀರಿಯರ್ ಆ್ಯಂಗಲ್ ಎಷ್ಟು ಸಿಕ್ತಪ್ಪ 24. ಓಕೆನಾ. ಸೊ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಪ್ಲಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು 180. ಸೊ 180ಯಲ್ಲಿ 24 ಹೋದರೆ ಎಷ್ಟು 156. ಓಕೆನಾ 156. ಬಟ್ ಅವ್ರು ಕೇಳಿರೋದೇನು ಡಿಫ್ರೆನ್ಸು. ಸೊ 24ಗೆ 156 ಡಿಫ್ರೆನ್ಸ್ ಎಷ್ಟು, 6ಅಲ್ಲಿ 4 ಹೋದರೆ 2, 15ಅಲ್ಲಿ 2 ಹೋದರೆ 3, 13 ಇದೆಯಾ. ಎಸ್ ಇದೆ. ಸೊ ಹಾಗಾಗಿ ನಮ್ಗೆ ಆನ್ಸರ್ ಏನಾಗುತ್ತೆ 132. ಆನ್ಸರ್ ಏನಾಗುತ್ತೆ 132. ಓಕೆನಾ. ಸೊ ಇನ್ ವಾಟ್ ರೇಷಿಯೋ ಮಸ್ಟ್ ಬಿ ಫ್ರೂಟ್ ವೆಂಡರ್ ಮಿಕ್ಸ್ 2 ವೆರೈಟೀಸ್ ಆಫ್ ಮ್ಯಾಂಗೋಸ್ ಕಾಸ್ಟಿಂಗ್ 60 per kg and 68 kg so that by selling the mixture at 79.80 kg he may gain 0.75% ಅಂತ ಕೊಟ್ಟಿದ್ದಾರೆ. 60 kg ಮತ್ತು 68.40 kg ಬೆಲೆ 2 ವಿಧದ ಮಾವಿನ ಹಣ್ಣುಗಳು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು. ಹಾಗೆ ಮಾಡಿದರೆ 79.80 kg ದರದಲ್ಲಿ ಮಾರಾಟ ಮಾಡುವಾಗ 18.25 ಲಾಭ ಆಗುತ್ತೆ. 75. ಸೊ ನಾವು ಏನು ಮಾಡೋಣ, ಆ ಲಾಭ ಆಗಿರೋದನ್ನು ತೆಗೆದುಬಿಡೋಣ. ಓಕೆನಾ. ಸೊ 18.75 ಮೀನ್ಸ್ ವಾಟ್ 3/16 ಅಲ್ವಾ. 1/16 ಅಂದರೆ ಎಷ್ಟು 6.25. ಸೊ 3/16 ಅಂದರೆ ಎಷ್ಟು 18.75. ಓಕೆ 0.75. ಟೋಟಲ್ 19 ವ್ಯಾಲ್ಯೂ ಅಲ್ಲ. ಸೊ 16 + 3 ಎಷ್ಟು 19. ಸೊ 19ನ ವ್ಯಾಲ್ಯೂ 79.80 ಅಲ್ವಾ. ಸೊ 4 × 76 3 38 ಮೀನ್ಸ್ 16 × 4.2 ಮಾಡಿದ್ರೆ ಸೊ 32
3 ಇಲ್ಲಿ ಉಳಿತು. 16 4 ಎಷ್ಟು 64 ಪ್ಲಸ್ 3 60. ಸೊ ಇಲ್ಲಿಂದ ನಮ್ಗೆ ಸಿಕ್ತು 67.2. ಈಗ ನಾವೇನು ಮಾಡೋಣ, ಅಲಿಗೇಷನ್ ಮಾಡಿಬಿಡೋಣ. 68.40 ಇಲ್ಲಿಂದ ಸಿಕ್ತು ನಮಗೆ 67.2. ಸೊ ಇಲ್ಲಿಂದ ನಮಗೆ ಸಿಕ್ತಿದ್ದು 7.2, ಇಲ್ಲಿಂದ ಇದು ಸಿಕ್ತು ನಮಗೆ 1.2 ಅಲ್ವಾ. ಸೊ 1 ಸೊ ಇದೆಯಾ ಇಂಟು 1 ಇದೆಯಾ? ಆಪ್ಷನ್ ಕರೆಕ್ಟ್ ಇದೆ. ಆಪ್ಷನ್ 1:6 ಮಾಡ್ಕೊಳ್ಳೋಕೆ. Next question. The monthly incomes of two friends, Kiran and Mahesh, are in the ratio 5. Each of them saves 78,000 every month. If the ratio of their monthly expense 2:4, find the monthly income of Kiran. ಸಮೇತ ಡೈರೆಕ್ಟ್ ಕ್ವಶನ್ ಇದೆ. ಸೊ ವ್ಯಾಲ್ಯೂಸ್ ಚೇಂಜ್ ಆಗಿದೆ, ತೊಂದರೆ ಇಲ್ಲ. ಕಿರಣ್ ಮತ್ತು ಮಹೇಶ್ ಅವರ ಮಾಸಿಕ ಆದಾಯದ ಅನುಪಾತ ಕ್ರಮವಾಗಿ 5:8. ಇಟ್ ಮೀನ್ಸ್ ಇದು ಇನ್ಕಮ್. ಸೊ ಈಚ್ ಆಫ್ ದಮ್ ಸೇವಿಂಗ್ಸ್ ಎಷ್ಟು 78,000 ಇಬ್ಬರು ಸಮೇತ ಸೇವ್ ಮಾಡಿದ್ದಾರೆ. ದ ರೇಷಿಯೋ ಆಫ್ ದರ್ ಮಂತ್ಲಿ ಎಕ್ಸ್ಪೆಂಡಿಚರ್. ಸೊ ಮಂತ್ಲಿ ಎಕ್ಸ್ಪೆಂಡಿಚರ್ ಎಷ್ಟಪ್ಪ 4. ಇದನ್ನ ನಾವು ಏನು ತೋರ್ಕೋ 1:2. ಸೊ ಈಗ ನಾವು ಏನು ಮಾಡಬೇಕು, ಈಕ್ವಲ್ ಮಾಡ್ಕೋಬೇಕು, ಡಿಫ್ರೆನ್ಸ್ನ ಈಕ್ವಲ್ ಮಾಡ್ಕೋಬೇಕು. ಇವಾಗ ಡಿಫ್ರೆನ್ಸ್ನ ಈಕ್ವಲ್ ಮಾಡ್ಕೋಬೇಕು ಅಂದರೆ ಇಲ್ಲ ಹಿಂಗೆ ಮಾಡ್ಬೋದು, ಡೈರೆಕ್ಟ್ 2 ಮಾಡ್ಬೋದು, ಇಲ್ಲ ಹಿಂಗೆ ಮಾಡ್ಬೋದು. ತೊಂದರೆ 2 ಎಷ್ಟಾಯಿತು, ಇದು 1 ಅದು 3. ಸೊ ಇಲ್ಲಿ 3ನ ಮಲ್ಟಿಪ್ಲೈ ಮಾಡೋಣ. 5:8 3:6 ಬಂತು. ಡಿಫ್ರೆನ್ಸ್ ಎಷ್ಟಾಯಿತು 2. ಸೊ 2ನ ವ್ಯಾಲ್ಯೂ ಎಷ್ಟು ಸೇವಿಂಗ್ಸು 78,000. ಅಂದರೆ 1ನ ವ್ಯಾಲ್ಯೂ ಎಷ್ಟು 39,000. ಅವ್ರು ಏನು ಕೇಳಿದ್ದಾರೆ ಕಿರಣ್ದು 5 ಅಲ್ವಾ. ಸೊ 39 ಇಂಟು 5 ಸೊ 195. 195 ಆರ್ 13 ಇಂಟು 3 ಮಲ್ಟಿಪಲ್ ಚೆಕ್ ಮಾಡ್ಬೋದು. 13ನ ಮಲ್ಟಿಪಲ್ 5 ಮಲ್ಟಿಪಲ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲ 0 ಸೊ 3 ಮತ್ತೆ ಚೆಕ್ ಮಾಡ್ಬೋದು. 3 9 ಹೋಗುತ್ತೆ, ಇದು ಹೋಗಲ್ಲ, ಇದು ಕ್ಯಾನ್ಸಲ್ ಆಯಿತು. 9 5 ಹೋಗಲ್ಲ, ಇದು ಹೋಯ್ತು. 3 ಓಕೆ 9 ಇದು ಹೋಗುತ್ತೆ, ಇದು ಹೋಗುತ್ತೆ. ಆ ಥರ ಟೈಮಲ್ಲಿ 39 13 ಚೆಕ್ ಮಾಡಿದ್ರೆ ಸಿಗುತ್ತೆ. 13 ಇಂಟು 15 ಇದು 13 2 ಇದು ಸಮೇತ ಹೋಗುತ್ತೆ. ಅವಾಗ ಡೈರೆಕ್ಟಾಗಿ ಮಾಡಬೇಕು. ಸೊ ಇದು ಡೈರೆಕ್ಟ್ ಕ್ವಶನ್ ಅಲ್ಲ, ನೋಡೋಣ. ಗೋಪಾಲ್ ಗೆಟ್ಸ್ 2% increase in his sale amount in first year, 20% increase in second year. But with that, his present sale is 1,83,600. What was his sale 2 years? ಸೊ ಮೊದಲು 2% ಇನ್ಕ್ರೀಸ್ ಆಗುತ್ತೆ. 2% ಮೀನ್ಸ್ 1/50, 51 ಆಗುತ್ತೆ. 20% ಮೀನ್ಸ್ 1/5 ಜಾಸ್ತಿ ಆದರೆ 6/5. 2 3 2 25 ಅದ್ರ ವ್ಯಾಲ್ಯೂ ಎಷ್ಟಂತೆ 1,83,600. ಸೊ 51 ಇಂಟು 3 ಎಷ್ಟು ಕಂಡ್ರಿ 153. ಒಂದ್ಲಿ 153 ಎಷ್ಟು ಉಳಿತು 30. 306. 306 ಅಂದರೆ ಎಷ್ಟು, ಇದೊಂದು ಇದು ಎರಡಲೆ. ಸೊ ಇದು ಸಮೇತ ಎರಡಲೆ ಮಾಡಬೇಕು. ಇದು 125 ಇಂಟು 12 ಅಲ್ವಾ. ಸೊ 125 ಇಂಟು 10 ಎಷ್ಟು 1250 ಪ್ಲಸ್ 2 ಎಷ್ಟು ಸಿಕ್ತು ನೋಡೋಣ. 655 ಅಲ್ವಾ. 5 183 ಎಷ್ಟು 10 103 50 ಉಳಿತು. $50 30 ಉಳಿತು 306 ಎರಡಲೆ ಕರೆಕ್ಟಾ. ಸೊ ಇಲ್ಲಿ 125 ಇಂಟು 12 ಎಷ್ಟು 150 ಓಕೆನಾ. ಸೊ ಕ್ವಶನ್ ಮಿಸ್ ಇದೆಯಾ ಇಲ್ಲ ಡಾಟಾ ಏನಾದರೂ ಮಿಸ್ ಇದೆಯಾ ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತಿರೋ ಡಾಟಾ ಪ್ರಕಾರ ಆನ್ಸರ್ ಓಕೆನಾ. ಇದು ನೋಡಿ, ಇದು ಈಸಿ ಇದೆ. ಇದು ಕಮೆಂಟ್ ರೂಪದಲ್ಲಿ ತಿಳಿಸಿ. ಇದು ಈಸಿ ಇದೆ, ನಾನು ತುಂಬ ಕ್ವಶನ್ಸ್ ಮಾಡಿಸಿದ್ದೀನಿ. ಈ ಕ್ವಶನ್ ಬೇಕಂದ್ರೆ ಮಾಡಿಸೋಣ.
The median of the data is 20.8 less than its mode. Okay, then the median of the data exceeds its mean by dash ಅಂತ. ಸೊ ನಮಗೆ ಮೀಡಿಯನ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಒಂದು ಮೈನಸ್ ಮಾಡೋಣ, ಇಲ್ಲಿ ಒಂದು ಮೈನಸ್ ಮಾಡೋಣ. ಇಲ್ಲಿಂದ ಸಿಕ್ತು 20.8, ಇಲ್ಲಿಂದ ಸಿಕ್ತು 2 ಮೈನಸ್, ಓಕೆನಾ. 2 1 2 10.4. ಓಕೆನಾ. ಹಾಗಾದರೆ ಮೀಡಿಯನ್ ಮೈನಸ್ ಮೋಡ್ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು ನಮಗೆ 0.4, 10.4. ಓಕೆ, ಸೊ ಆನ್ಸರ್ ಎಷ್ಟು 0.2 ಮೀಡಿಯನ್ ಮೋಡ್ ಇಸ್ ಈಕ್ವಲ್ ಟು 3m ಮೀಡಿಯನ್ ಮೈನಸ್ 2 ಮೀನ್. ಅಲ್ವಾ, ಇಲ್ಲಿ ನಾವು ಒಂದು ಮೈನಸ್ ಮಾಡಿದ್ರೆ ಇದು ಹೋಗುತ್ತೆ, ಇಲ್ಲಿ ಮೈನಸ್ ಮಾಡಿದ್ರೆ 2 ಸಿಗುತ್ತೆ. ಅವಾಗ ನಮಗೆ ಇಲ್ಲಿಂದ ಎಷ್ಟು ಸಿಕ್ತು 20.8, ಇಲ್ಲಿಂದ ಎಷ್ಟು ಸಿಗುತ್ತೆ 2 1 2.4 ಇಷ್ಟು. ಹಾಂ, ಸೊ ಇಷ್ಟು ಈ ಒಂದು ಕ್ಲಾಸಲ್ಲಿ ನನಗೆ ಸಿಕ್ಕಿರುವಂಥ ಕ್ವಶನ್ಸಲ್ಲಿ ನಾನು ಮಾಡ್ತೀನಿ. ಓಕೆನಾ. ಸೊ ನಾಳೆಯಿಂದ ಯಾರೆಲ್ಲ ಸೀರಿಯಸ್ ಆಸ್ಪಿರೆಂಟ್ಸು, ಇಲ್ಲ ಸರ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು, ನಮ್ಗೆ ಸ್ಪೀಡ್ ಬಿಲ್ಡ್ ಆಗಬೇಕು ಅನ್ನೋರು ದಯವಿಟ್ಟು ಈ ಒಂದು ಫಾಲೋ ಮಾಡಿ. ಓಕೆನಾ. ಪ್ರತಿಯೊಂದು ಹೇಳ್ಕೊಡ್ತೀನಿ ಸ್ಪೀಡಾಗಿ, ಅಲ್ವಾ. ಸೊ ನಾನು 0ಇಂದ ಸ್ಟಾರ್ಟ್ ಮಾಡ್ತೀನಿ, ನಿಮ್ಗೆ ಏನೂ ಗೊತ್ತಿಲ್ಲ ಅನ್ಕೊಂಡಾಗ ಸ್ಕ್ವೇರಿಂದ 0ಇಂದ ಸ್ಟಾರ್ಟ್ ಮಾಡೋಣ, ಫುಲ್ಲು ಸ್ಲೋ ಆಗಿ. ಓಕೆನಾ. ತಲೆ ಎಲ್ಲ ಉಳ್ಕೊಳ್ಳೋ ಥರ ಮಾಡೋಣ. ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಳ್ಳೊಳ್ಳೆ ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.